ವಿನಯ್ ರಾಜ್ಕುಮಾರ್ ಅವರಿಗೆ ಈ ಬಾರಿ ಆದರೂ ಸಕ್ಸಸ್ ಸಿಗ್ತಾ ಇಲ್ವಾ? ಇಂಥದ್ದೊಂದು ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ವಿನಯ್ ರಾಜ್ಕುಮಾರ್, ಮೇಘಾ ಶೆಟ್ಟಿ, ಲೂಸ್ ಮಾದ ಯೋಗಿ, ಅಪರ್ಣಾ, ಅಚ್ಯುತ್ ಕುಮಾರ್, ಗೋಪಾಲಕೃಷ್ಣ ದೇಶಪಾಂಡೆ ಎಲ್ಲರ ಆಕ್ಟಿಂಗ್ ಬೊಂಬಾಟ್ ಆಗಿದೆ. ಚಿತ್ರದ ಡೈರೆಕ್ಟರ್ ದೇವನೂರು ಚಂದ್ರ ಅವರ ಬಗ್ಗೆ ಸಿಕ್ಕಾಪಟ್ಟೆ ಪಾಸಿಟಿವ್ ರಿವ್ಯೂ ಸಿಕ್ಕಿದೆ. ಚಿತ್ರದ ಹಾಡುಗಳ ಬಗ್ಗೆ, ಕ್ಯಾಮರಾ ಬಗ್ಗೆ, ಎಡಿಟಿಂಗ್ ಬಗ್ಗೆ ವಾವ್ ಅನ್ನೋ ಒಪಿನಿಯನ್ ಬಂದಿದೆ. ಗ್ರಾಮಾಯಣ ಚಿತ್ರದ ಬಗ್ಗೆ ಹೇಳೋದಾದರೆ, ಚಿತ್ರದ ಹೀರೋ ವಿನಯ್ ಅವರಿಗೆ ಚಿತ್ರತಂಡ ರಾಯಲ್ ಸ್ಟಾರ್ ಅನ್ನೋ ಬಿರುದನ್ನು ಕೊಟ್ಟಿದೆ. ಚಿತ್ರದ ಕಥೆ ನಡೆಯೋದು ದೇವಪುರ ಅನ್ನೋ ಹಳ್ಳಿಯಲ್ಲಿ. ಮೈಸೂರು, ಚಾಮರಾಜನಗರ ಸರೌಂಡಿಂಗ್ನಲ್ಲಿ ಬದುಕ್ತಾ ಇರೋರಿಗೆ ಕಥೆ ಬೇಗ ಕನೆಕ್ಟ್ ಆಗುತ್ತೆ. ಆ ಹಳ್ಳಿಯಲ್ಲಿ ಸಿಕ್ಸ್ ಸೆನ್ಸ್ ಸೀನಾ ಅನ್ನೋ ಕ್ಯಾರೆಕ್ಟರ್ ಮಾಡಿರೋ ವಿನಯ್ ಅವರೂರಲ್ಲೇ ಸಖತ್ ಬುದ್ಧಿವಂತ, ವರ್ಲ್ಡ್ ಫೇಮಸ್ಸು, ಬ್ರಿಲಿಯಂಟು. ಆದರೆ ಕೋಪ ಸ್ವಲ್ಪ ಜಾಸ್ತಿ. ಹಳ್ಳಿ ಜನ ಸಿಟಿಗೆ ಯಾಕೆ ಹೋಗಬೇಕು, ಹಳ್ಳಿಲೇ ಸ್ವಾಭಿಮಾನದಿಂದ ಬದುಕಬೇಕು ಅನ್ನೋ ಸಿಕ್ಸ್ ಸೆನ್ಸ್ ಸೀನನಿಗೆ ಸ್ವಂತಕ್ಕೊಂದು ಟ್ರ್ಯಾಕ್ಟರ್ ತಗೊಳ್ಳೋ ಆಸೆ. ಅಂಥದ್ದೇ ಮೆಂಟಾಲಿಟಿ ಇರೋ ಹುಡುಗಿ ಕುಸುಮ. ಡಿಗ್ರಿ ಓದ್ತಾ ಹೊಲದಲ್ಲಿ ಉಳುಮೆ ಮಾಡ್ತಾ ಇರೋ ಸ್ವಾಭಿಮಾನಿ. ಕುಸುಮಾಳ ಬ್ಯೂಟಿಗಷ್ಟೇ ಅಲ್ಲ, ಆಕೆಯ ಗಟ್ಟಿತನಕ್ಕೆ ಸರೆಂಡರ್ ಆಗ್ತಾನೆ ಸಿಕ್ಸ್ ಸೆನ್ಸ್ ಸೀನಾ. ಕುಸುಮ ಕ್ಯಾರೆಕ್ಟರಲ್ಲಿ ಮೇಘಾ ಶೆಟ್ಟಿ ಆಕ್ಟಿಂಗ್ ಸೂಪರ್ ಆಗಿದೆ. ಚಿತ್ರದ ಹೀರೋ ವಿನಯ್ ತಾಯಿ ಪಾತ್ರದಲ್ಲಿ ದಿವಂಗತ ಅಪರ್ಣಾ ಆಕ್ಟ್ ಮಾಡಿದ್ದಾರೆ. ಮಗನಿಗೆ ಬೈತಾನೇ ಪ್ರೀತಿ ಮಾಡೋ ತಾಯಿಯ ಕ್ಯಾರೆಕ್ಟರಲ್ಲಿ ಅಪರ್ಣಾ ಅವರದ್ದು ಸೂಪರ್ ಆಕ್ಟಿಂಗ್. ₹5 ಡಾಕ್ಟರ್ ಆಗಿ ಅಚ್ಯುತ್ ಕುಮಾರ್, ಕೇಬಲ್ ನೆಟ್ವರ್ಕ್ ಓನರ್ ಸದಾನಂದ ಸ್ವಾಮಿ ಆಗಿ ಗೋಪಾಲಕೃಷ್ಣ ದೇಶಪಾಂಡೆ, ಕೇಬಲ್ ನೆಟ್ವರ್ಕ್ ಓನರ್ ಬಲಗೈ ಬಂಟ ಕರಿಬೆಕ್ಕು ಪಾತ್ರದಲ್ಲಿ ಲೂಸ್ ಮಾದ ಯೋಗಿ, ಶ್ರೀನಿವಾಸ್ ಪ್ರಭು, ಸಂಪತ್ ಮೈತ್ರೇಯ ಒಬ್ಬೊಬ್ಬರ ಕ್ಯಾರೆಕ್ಟರ್ ಸಖತ್ತಾಗಿದೆ. ಆದರೆ ಸೀನಾ ಹೊಸದಾಗಿ ಕೊಂಡ್ಕೊಂಡು ಬಂದಿದ್ದ ಟ್ರ್ಯಾಕ್ಟರ್ನ ವಿಲನ್ಗಳು ಸುಟ್ಟಿ ಹಾಕಿಬಿಡ್ತಾರೆ. ಕಥೆಗೆ ಟ್ವಿಸ್ಟ್ ಸಿಕ್ಕೋದೇ ಆವಾಗ. ಆಮೇಲೆ ಸೀನಾ ಕೇಬಲ್ ಬಿಸ್ನೆಸ್ಸಿಗೆ ಬರ್ತಾನೆ. ಅಲ್ಲಿ ಅವನು ಫೈಟ್ ಮಾಡೋದು ಕರಿಬೆಕ್ಕು ಯೋಗಿ, ಗೋಪಾಲಕೃಷ್ಣ ದೇಶಪಾಂಡೆ ಜೊತೆ. ಎಲ್ಲವೂ ಸಖತ್ತಾಗಿಯೇ ಇದೆ ಅನಿಸುತ್ತೆ. ಫಸ್ಟ್ ಹಾಫ್ ಅಂತೂ ವಾವ್ ವಾವ್, ಅಮೋಘ, ಅದ್ಭುತ. ಆದರೆ ಸೆಕೆಂಡ್ ಹಾಫ್ ಹೊತ್ತಿಗೆ ಡೈರೆಕ್ಟ್ರಿಗೆ ರೈತರು, ಹಳ್ಳಿಯ ಸಮಸ್ಯೆಗಳಿಗೆಲ್ಲ ಒಂದೊಂದೇ ಡೈಲಾಗಲ್ಲಿ ಪರಿಹಾರ ಹುಡುಕೋ ಚಟ ಶುರುವಾಗುತ್ತೆ. ಸಿನಿಮಾ ಕಥೆನ ಬಿಟ್ಟು ಬೇರೆ ಬೇರೆ ಕಡೆ ಎಲ್ಲ ಓಡೋಕ್ಕೆ ಶುರುವಾಗುತ್ತೆ ಗ್ರಾಮಾಯಣ. ಇತ್ತೀಚೆಗೆ ಕನ್ನಡದಲ್ಲಿ ಬಂದ ಒಳ್ಳೊಳ್ಳೆ ಸಿನಿಮಾಗಳು ಸೋತಿರೋದು ಈ ಸ್ಟೇಜಲ್ಲೇ. ಚಿತ್ರದ ಕಥೆಯನ್ನು ಬಿಟ್ಟು ಜಗತ್ತಿನ ಸಮಸ್ಯೆಗಳಿಗೆಲ್ಲ ಪರಿಹಾರ ಹೇಳ್ತೀವಿ, ನಾವು ಹೇಳಿಬಿಟ್ರೆ ಸಮಸ್ಯೆಗಳೇ ಸಾಲ್ವ್ ಆಗೋಗ್ಬಿಡುತ್ತೆ ಅನ್ನೋ ಹಠದಿಂದ ಗ್ರಾಮಾಯಣ ಸಿನಿಮಾದಲ್ಲೂ ಅದೇ ಆಗುತ್ತೆ. ಊರಲ್ಲಿ ನೀರಿರಲ್ಲ, ಆದರೆ ಊರಿಗೊಂದು ದೇವಸ್ಥಾನ ಕಟ್ಟಿಸ್ತೀವಿ ಅನ್ನೋ ಕಥೆ ಬರುತ್ತೆ. RTI ಆ್ಯಕ್ಟ್ ಬಗ್ಗೆ ಭಾಷಣ ಬರುತ್ತೆ. ಊರಿನ ಭ್ರಷ್ಟಾಚಾರದ ಹೋರಾಟ ಬರುತ್ತೆ. ಜಾತಿಗೊಂದು ಸಂಘ, ದಲ್ಲಾಳಿಗಳ ದಗಲಬಾಜಿತನ ಎಲ್ಲನೂ ಬರುತ್ತೆ. ಮುಖ್ಯ ಕತೆ ಬಿಟ್ಟು ಊರೆಲ್ಲ ಸುತ್ತಾಡ್ಕೊಂಬರುತ್ತೆ. ಫಸ್ಟ್ ಹಾಫಲ್ಲಿ ಬರೋ ಊರಮ್ಮನ ಜಾತ್ರೆ, ಪಾತ್ರಗಳ ಪರಿಚಯ ಮಾಡಿಕೊಡೋ ಸ್ಟೈಲು, ವಿನಯ್ ಮೇಘಾ ಶೆಟ್ಟಿ ಲವ್ ಸ್ಟೋರಿ ಎಲ್ಲವೂ ಸಖತ್ ಅಂದ್ಕೊಂಡಿದ್ದ ಪ್ರೇಕ್ಷಕ ಆಮೇಲೆ ಆಕಳಿಸೋಕೆ ಸ್ಟಾರ್ಟ್ ಮಾಡ್ತಾನೆ. ಭಾಷಣ ಸ್ಟಾರ್ಟ್ ಆಗಿ ಜಾಸ್ತಿಯಾಗಿ ಸೀನ್ಸ್ ಪಟ 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 ಅಂತ ಓಡೋ ಸ್ಟಾರ್ಟ್ ಆಗುತ್ತೆ. ಕುತಂತ್ರಿ ರಾಜಕಾರಣಿಯಾಗಿ ಗೋಪಾಲಕೃಷ್ಣ ದೇಶಪಾಂಡೆ ನೋಡೋರ ಕಣ್ಣಲ್ಲಿ ರೊಚ್ಚು ಹುಟ್ಟೋ ಹಾಗೆ ಮಾಡ್ತಾರೆ. ಕರಿಬೆಕ್ಕು ಯೋಗಿನೂ ಅಷ್ಟೇ. ತುಂಬ ದಿನಗಳ ನಂತರ ಒಂದೊಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ಹಂಗಂತ ಸಿನಿಮಾ ಕೆಟ್ಟದಾಗಿಲ್ಲ. ವಿನಯ್ ರಾಜ್ಕುಮಾರ್ ಅವರ ಇದುವರೆಗಿನ ಸಿನಿಮಾ ನೋಡಿಕೊಂಡ್ರೆ ಆ್ಯಕ್ಟಿಂಗ್ ಸಖತ್ತಾಗಿದೆ. ಮೇಘಾ ಶೆಟ್ಟಿ ಕೂಡ ಅಷ್ಟೇ. ಸಿನಿಮಾದಲ್ಲಿ ಇಷ್ಟ ಆಗೋದು ವಿನಯ್ ರಾಜ್ಕುಮಾರ್. ಅವರು ಫಸ್ಟ್ ಸಿನಿಮಾದಿಂದ ನೋಡ್ಕೊಂಡು ಬನ್ನಿ. ಸಿದ್ಧಾರ್ಥ ಚಿತ್ರದಲ್ಲಿ ಕಾಲೇಜ್ ಲವ್ ಸ್ಟೋರಿ ಇತ್ತು. ರನ್ ಆಂಟನಿ ಚಿತ್ರದಲ್ಲಿ ಇದ್ದದ್ದು ಆ್ಯಕ್ಷನ್ ಥ್ರಿಲ್ಲರ್ ಕ್ರೈಮ್ ಸ್ಟೋರಿ. ಅನಂತು ವರ್ಸಸ್ ನುಸ್ರತ್ ಅಂತೂ ಬಿಡಿ, ಸೀರಿಯಲ್ ಲವ್ ಸ್ಟೋರಿಯನ್ನು ಡಿಫ್ರೆಂಟ್ ಆಗಿ ಹೇಳಿದರು. ಹಿಂದೂ ಹುಡುಗ ಲಾಯರ್ ಆಗಿರೋ ವಿನಯ್ ಮುಸ್ಲಿಂ ಹುಡುಗಿ ಜಡ್ಜನ್ನೇ ಲವ್ ಮಾಡೋ ಕಥೆ ಅದು. ಅದಾದಮೇಲೆ ಬಂದಿದ್ದು ಪೆಪೆ ಬಾಕ್ಸರ್ ಸ್ಟೋರಿ. ಅದಾದಮೇಲೆ ಬಂದಿದ್ದು ಒಂದು ಸರಳ ಪ್ರೇಮ ಕಥೆ, ಅಂದೊಂದಿತ್ತು ಕಾಲ ಅನ್ನೋ ಸಿಂಪಲ್ ಲವ್ ಸ್ಟೋರಿಗಳು. ಈಗ ಗ್ರಾಮಾಯಣ. ವಿನಯ್ ರಾಜ್ಕುಮಾರ್ ಒಟ್ಟಾರೆ ಸಿನಿಮಾ ಜರ್ನಿ ನೋಡಿದ್ರೆ ಡಿಫರೆಂಟ್ ಕಥೆಗಳ ಹಿಂದೆ ಹೋಗ್ತಿರೋದು ಎದ್ದು ಕಾಣುತ್ತೆ. ಸ್ಟಾರ್ಗಿರಿ, ರಾಜ್ಕುಮಾರ್ ಮೊಮ್ಮಗ ಅನ್ನೋದನ್ನೆಲ್ಲ ಸೈಡ್ಗಿಟ್ಟು ಕಥೆಗಳಿಗೆ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ. ಗ್ರಾಮಾಯಣದಲ್ಲೂ ಅಷ್ಟೇ. ಇನ್ನು ಮೇಘಾ ಶೆಟ್ಟಿ ಕೂಡ ಹಾಗೆ. ಕಥೆ, ಪಾತ್ರಗಳಿಗೆ ಪ್ರಾಮುಖ್ಯತೆ ಇರೋ ಸಿನಿಮಾದಲ್ಲೇ ಆ್ಯಕ್ಟ್ ಮಾಡ್ಕೊಂಡು ಬರ್ತಿದ್ದಾರೆ. 10 ವರ್ಷಗಳ ಹಿಂದೆ ಶುರುವಾಗಿದ್ದ ಸಿನಿಮಾ ಗ್ರಾಮಾಯಣ ಈಗ ರಿಲೀಸ್ ಆಗಿದೆ. ಆದರೆ ಚಿತ್ರದ ಬಾಕ್ಸ್ ಆಫೀಸ್ ಲೆಕ್ಕಾಚಾರ ನೋಡಿದರೆ
ಅಂಥ ಸಮಾಧಾನ ಇಲ್ಲ. ಗ್ರಾಮಾಯಣ ಚಿತ್ರಕ್ಕೆ ಫಸ್ಟ್ ಡೇ ಕಲೆಕ್ಷನ್ 50 ಲಕ್ಷ ಇತ್ತು, ಎರಡನೇ ದಿನ ಕೂಡ 50 ಲಕ್ಷನೇ ಇತ್ತು. ಭಾನುವಾರ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣಿಸ್ತು, ಕಲೆಕ್ಷನ್ 60ರಿಂದ 75 ಲಕ್ಷಕ್ಕೆ ಜಂಪ್ ಆಯಿತು. ಟೋಟಲ್ ಲೆಕ್ಕ ನೋಡಿದ್ರೆ ಹತ್ತತ್ರ 1.5 ಕೋಟಿ ಕಲೆಕ್ಷನ್ ಆಗಿದೆ. ಚಿತ್ರದ ಬಜೆಟ್ 6 ಕೋಟಿ ಅಂತೆ. ಬಜೆಟ್ ಲಿಮಿಟ್ನಲ್ಲೇ ಇರೋದ್ರಿಂದ ಚಿತ್ರದ ಬಜೆಟ್ ರಿಕವರಿ ಆಗೋದು ಗ್ಯಾರಂಟಿ. ಯಾಕಂದರೆ ಈಗಾಗಲೇ ಚಿತ್ರಕ್ಕೆ ಹಾಕಿರೋ ಬಜೆಟ್ ಚಿತ್ರದ ಟಿವಿ, OTT, ಸ್ಯಾಟಲೈಟ್, ಮ್ಯೂಸಿಕ್ ರೈಟ್ಸಿಂದ ಅರ್ಧಕ್ಕಿಂತ ಜಾಸ್ತಿನೇ ವಾಪಸ್ಸಾಗಿದೆ. ಸೆಕೆಂಡ್ ಹಾಫ್ ಬೋರ್ ಅನ್ನೋ ಒಪಿನಿಯನ್ ಇದ್ದರೂ ಚಿತ್ರದ ಕಲೆಕ್ಷನ್ ಚೆನ್ನಾಗೇ ಇದೆ. ಅಂದ ಹಾಗೆ ಚಿತ್ರದ ಕಲೆಕ್ಷನ್ ಅಷ್ಟು ಕೋಟಿ ಇಷ್ಟು ಕೋಟಿ ಅಂತೆಲ್ಲ ಚಿತ್ರತಂಡ ಗಿಮಿಕ್ ಮಾಡಿಲ್ಲ. ಚಿತ್ರಮಂದಿರಗಳಿಗೆ ಹೌಸ್ಫುಲ್ ತೋರಿಸಬೇಕು ಅಂತ ಫೇಕ್ ಪೋಸ್ಟ್ರು, ಚಿತ್ರತಂಡದವರೇ ಟಿಕೆಟ್ ಕೊಟ್ಟು ಥಿಯೇಟರ್ಗೆ ಕಳಿಸೋ ಗಿಮಿಕ್ ಎಲ್ಲ ಮಾಡಿಲ್ಲ. ಪ್ರೊಡ್ಯೂಸರ್ ಬಂದ್ಬಿಟ್ಟು ಲಹರಿ ಸಂಸ್ಥೆ, ಅವರು ಈಗಾಗಲೇ ಸೇಫ್ ಆಗಿದ್ದಾರಂತೆ. ಚಿತ್ರಕ್ಕೆ ಬಂದಿರೋ ಪಾಸಿಟಿವ್ ರೆಸ್ಪಾನ್ಸ್ ಚಿತ್ರಕ್ಕೆ ಪ್ರೇಕ್ಷಕರನ್ನ ಕರ್ಕೊಂಡು ಬರ್ತಾ ಇದೆ. ಸಿನಿಮಾ ನೋಡಿದ ಚಿತ್ರರಂಗದವರು ವಿಡಿಯೋ ಬೈಟ್ಸ್ ಕೊಟ್ಟಿದ್ದಾರೆ. ದೊಡ್ಡಪ್ಪ ಶಿವರಾಜ್ಕುಮಾರ್ ಕೂಡ ಮಗನ ಸಿನಿಮಾ ಅಂತ ಜಾಸ್ತಿ ಹೊಗಳೋಕೆ ಹೋಗಿಲ್ಲ, ಸಿನಿಮಾ ಚೆನ್ನಾಗಿದೆ, ವಿನಯ್ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾನೆ ಅನ್ನೋದನ್ನಷ್ಟೇ ಹೇಳಿದ್ದಾರೆ. ಚಿತ್ರದಲ್ಲಿ ಒಂದು ಫೈಟಿಂಗ್ ಸೀನಲ್ಲಿ ಪುನೀತ್ ರಾಜ್ಕುಮಾರ್ ಫೋಟೋ ಬರುತ್ತೆ, ಇಡೀ ಚಿತ್ರಮಂದಿರ ಶಿಳ್ಳೆ ಹೊಡೆಯುತ್ತೆ. ಅಂದ ಹಾಗೆ 2018ರಲ್ಲಿ ಈ ಸಿನಿಮಾ ಶುರುವಾದಾಗ ಕ್ಲಾಪ್ ಮಾಡಿದ್ದವರು ಪುನೀತ್ ರಾಜ್ಕುಮಾರ್. ವಿನಯ್ ರಾಜ್ಕುಮಾರ್, ಅವರ ತಂದೆ ರಾಘವೇಂದ್ರ ರಾಜ್ಕುಮಾರ್, ಶಿವರಾಜ್ಕುಮಾರ್, ಹೀಗೆ ಇಡೀ ಫ್ಯಾಮಿಲಿಯೇ ಬಂದು ಗ್ರಾಮಾಯಣ ಚಿತ್ರಕ್ಕೆ ವಿಶ್ ಮಾಡಿತ್ತು. ಗ್ರಾಮಾಯಣ ಚಿತ್ರಕ್ಕೆ ಹೀರೋಯಿನ್ ಆಗಿದ್ದವರು ಅಮೃತ ಅಯ್ಯರ್. ಅಮೃತ ಅಯ್ಯರ್ ಅಂದರೆ ತೆಲುಗಿನಲ್ಲಿ ಬ್ಲಾಕ್ ಬಸ್ಟರ್ ಆದ ಹನುಮಾನ್ ಚಿತ್ರದ ನಾಯಕಿ. ಆದರೆ ಗ್ರಾಮಾಯಣ ಚಿತ್ರದ ಶೂಟಿಂಗ್ ಮಧ್ಯೆಯೇ ಕೋವಿಡ್ ಬಂದು ಚಿತ್ರದ ನಿರ್ಮಾಪಕರು ಮೃತಪಟ್ಟರು. ಸ್ಟಾಪ್ ಆಗಿದ್ದ ಸಿನಿಮಾನ ಲಹರಿನವರು ಟೇಕ್ ಓವರ್ ಮಾಡಿಕೊಂಡ್ರು. ಲಹರಿ ಅವರು ಸಿನಿಮಾ ತಗೊಂಡು ರೀಸ್ಟಾರ್ಟ್ ಮಾಡೋ ಹೊತ್ತಿಗೆ ಪುನೀತ್ ಅವರು ಇರಲಿಲ್ಲ. ಸಿನಿಮಾ ಮತ್ತೆ ರಿಲಾಂಚ್ ಆಗಿ ಈಗ ಥಿಯೇಟರ್ಗೆ ಬಂದಿದೆ. ದುರಂತ ಅಂದರೆ ವಿನಯ್ ಅವರ ಸಿನಿಮಾಗಳೆಲ್ಲ ಥಿಯೇಟ್ರಿಂದ ಆಚೆ ಹೋದ್ಮೇಲೆ ಒಳ್ಳೆ ಸಿನಿಮಾ ಕಣ್ರಿ, ದೊಡ್ಡ ಮನೆ ಹುಡುಗ ಚೆನ್ನಾಗಿ ಮಾಡಿದ್ದಾನೆ, ತಾತ ದೊಡ್ಡಪ್ಪ ಚಿಕ್ಕಪ್ಪನ ಹೆಸರನ್ನು ಉಳಿಸ್ತಾನೆ ಅನ್ನೋ ಜನ ಸಿನಿಮಾ ಥಿಯೇಟ್ರಲ್ಲಿದ್ದಾಗ ಬಂದು ನೋಡಲ್ಲ. ಗ್ರಾಮಾಯಣ ಚಿತ್ರಕ್ಕೂ ಅಂಥದ್ದೇ ಮಾತು ಕೇಳಿ ಬರೋ ಹಾಗಿದೆ.